ನಮಸ್ಕಾರ. ದಾವಣಗೆರೆ ವಿಶ್ವವಿದ್ಯಾನಿಲಯದ BA 5ನೇ ಚಾತುರ್ಮಾಸದ ಕನ್ನಡ ಐಚ್ಛಿಕ ಪತ್ರಿಕೆ, ಕನ್ನಡ ಭಾಷೆ ರಚನೆ ಮತ್ತು ಸ್ವರೂಪ, ಅವಧಿ 44. ಘಟಕ 3 ಕನ್ನಡ ಭಾಷೆ ಅವಸ್ಥಾಂತರಗಳು. ಇದರಲ್ಲಿ ಹೊಸಗನ್ನಡವನ್ನು ಮುಂದುವರಿಸಲಾಗಿದೆ. ಇಂಗ್ಲಿಷ್ ಇಂದಿನ ತರಗತಿಯ ಅವಲೋಕನ ಹೀಗಿದೆ. ಇಂಗ್ಲಿಷ್ ಸಾಹಿತ್ಯದ ಪ್ರೇರಣೆ ಮತ್ತು ಪ್ರಭಾವದ ಜೊತೆಗೆ ಉರ್ದು, ಮರಾಠಿ, ಅರೇಬಿಕ್, ಸಂಸ್ಕೃತ, ಪೋರ್ಚುಗೀಸ್, ಪರ್ಷಿಯನ್, ಹಿಂದಿ ಮುಂತಾದ ಭಾಷೆಗಳ ಪ್ರಭಾವವಾದುದನ್ನು ಕರ್ನಾಟಕದಲ್ಲಿ 4 ಪ್ರಾದೇಶಿಕ ಉಪಭಾಷೆಗಳಾದ ಕಲಬುರಗಿ ಕನ್ನಡ, ಧಾರವಾಡ ಕನ್ನಡ, ಮಂಗಳೂರು ಕನ್ನಡ, ಮೈಸೂರು ಕನ್ನಡಗಳ ವೈಶಿಷ್ಟ್ಯಗಳ ಮೂಲಕ ಹೊಸಗನ್ನಡ ಭಾಷೆಯ ಅವಸ್ಥಾಂತರಗಳನ್ನು ತಿಳಿಯಲಾಗಿದೆ. ಕಲಿಕಾ ಉದ್ದೇಶಗಳು: ಕನ್ನಡ ಭಾಷೆಯ ಅವಸ್ಥಾಂತರ, ಹೊಸಗನ್ನಡದ ಲಕ್ಷಣಗಳನ್ನು ತಿಳಿಯುವುದು. ಕಲಿಕಾ ಫಲಿತಾಂಶಗಳು: ವಿದ್ಯಾರ್ಥಿಗಳು ಕನ್ನಡ ಭಾಷೆಯ ಅವಸ್ಥಾಂತರ, ಹೊಸಗನ್ನಡದ ಲಕ್ಷಣಗಳನ್ನು ಗ್ರಹಿಸುವರು. ಹೊಸಗನ್ನಡ ಭಾಷೆಯ ಅವಸ್ಥಾಂತರಗಳು ಹಿಂದಿನ ಅವಧಿಯಿಂದ ಮುಂದುವರಿಸಲಾಗಿದೆ. ನಡುಗನ್ನಡ ಸಂದರ್ಭದಲ್ಲಿ ವೈಯಾಕರಣಿಯಾದ ಕೇಶಿರಾಜ ಹೇಳಿದ ಲ ಬದಲಾಗಿ ಳಕಾರವನ್ನು ಬಳಸಕೂಡದು ಎಂಬ ನಿಯಮ ಇದೆ. ಆದರೆ ಅದೇ ನಿಯಮ ಹೊಸಗನ್ನಡದಲ್ಲಿ ಲಕ್ಷಣವಾಗಿ ಪರಿಣಮಿಸಿತು. ಈ ಹೊಸಗನ್ನಡ ಭಾಷೆಯಲ್ಲಿ ಲ ಬದಲಾಗಿ ಳ ಬಳಸಲಾಗಿದೆ. ಉದಾಹರಣೆ: ಬೆರಲ್ ಬೆರಳ್ ಬೆರಳು, ಕೊರಲ್ ಕೊರಳ್ ಕೊರಳು. ವ್ಯಂಜನಾಂತ ಪದಗಳೆಲ್ಲವೂ ಈ ಹಿಂದಿನ ನಡುಗನ್ನಡ ಕಾಲದಲ್ಲಿಯೇ ಸ್ವರಾಂತ್ಯವಾಗಿದ್ದವು, ಈಗ ದಿನನಿತ್ಯ ಬಳಕೆಯಲ್ಲಿವೆ. ವರ್ತಮಾನ ಕ್ರಿಯಾರೂಪಗಳಿಂದ ಕೃದಂತ ಮಾಡಿ ಕೃಲ್ಲಿಂಗ ಬಳಸಕೂಡದು ಎಂದು ಕೇಶಿರಾಜ ನಿಯಮ ಮಾಡಿದ್ದನು. ಅಂದರೆ ಮಾಡಿದಪಂ, ನೋಡಿದಪಂ ಎಂದೇ ಬಳಸಬೇಕು ಎಂದು ಹೇಳಿದುದನ್ನು ಹೊಸಗನ್ನಡದಲ್ಲಿ ಮಾಡಿದವನು, ನೋಡಿದವನು, ಮಾಡುವವನು, ನೋಡುವವನು ಎಂಬಂತಹ ರೂಪಗಳನ್ನು ಇಂದು ಸಾಧಿಸಲಾಗುತ್ತಿದೆ. ಭಾಷೆಯಲ್ಲಿ ಇನಾಗಮ ಮಾಡಕೂಡದು ಎಂಬ ಕೇಶಿರಾಜನ ನಿಯಮ ಇತ್ತು. ಆದರೆ ಇಂದು ಇನಾಗಮವನ್ನು ಮಾಡಿಕೊಂಡು ಪ್ರತ್ಯಯಗಳನ್ನು ಬಳಸಲಾಗುತ್ತಿದೆ. ಮುಗಿಲಿನ, ಬೆಮರಿನ, ಮಣಲಿನ. ಸತಿಸಪ್ತಮಿಯಲ್ಲಿ ಅಲ್ ಹೇಳಕೂಡದು ಎಂಬ ನಿಯಮವಿದ್ದರೂ ಹೊಸಗನ್ನಡದಲ್ಲಿ ಅದೇ ನಿಯಮ ಪದವಾಗಿ ಬಿಟ್ಟಿತ್ತು. ಉದಾಹರಣೆ: ಹಾಡಲು ಅ ಪ್ಲಸ್ ಲ, ನೋಡಲು, ಮಾಡಲು, ಕೇಳಲು. ಸಮಾಸದಲ್ಲಿ ಎರಡೂ ಶಬ್ದಗಳು ಸಂಸ್ಕೃತದ್ದಾಗಿರಬೇಕು, ಇಲ್ಲವೇ ತದ್ಭವಗಳಾಗಿರಬೇಕು. ಒಂದು ಶಬ್ದ ನಿಯಮಕ್ಕೆ ಒಗ್ಗದಿದ್ದಲ್ಲಿ ಮಾತ್ರ ಅರಿಸಮಾಸ ದೋಷವಿಲ್ಲ ಎಂದಿದ್ದನು. ಈಗ ಈ ನಿಯಮವನ್ನು ಗಮನಿಸದಿರುವುದೇ ಹೆಚ್ಚು. ಇದೇ ಅಲ್ಲದೆ ಇನ್ನೂ ಹಲವು ಅಂಶಗಳಲ್ಲಿ ನಡುಗನ್ನಡಕ್ಕೂ ಹೊಸಗನ್ನಡಕ್ಕೂ ಇರುವ ವ್ಯತ್ಯಾಸಗಳನ್ನು ಗುರುತಿಸಬಹುದು. ವಿಜಾತಿಯ ಸಂಯುಕ್ತಾಕ್ಷರಗಳು ಸಜಾತೀಯವಾಗಿರುವುದು. ಉದಾಹರಣೆ: ಗಳ್ತೆ ಗರ್ದೆ ಗದ್ದೆ, ಕಳ್ತೆ ಕರ್ತೆ ಕತ್ತೆ, ಅಳ್ದು ಅರ್ದು ಅದ್ದು. ಹೊಸಗನ್ನಡ ಸಂದರ್ಭದಲ್ಲಿ ಕೆಲವು ಪದಗಳ ಮುಂದೆ ಅರ್ಕಾವಳಿಯ ಪ್ರಯೋಗ ನಿಂತು ಹೋಗಿರುವುದನ್ನು ಕಾಣಬಹುದು. ಓರ್ವನ್ ಒರ್ಬನ್ ಒಬ್ಬನು, ಕರ್ವು ಕರ್ಬು ಕಬ್ಬು. ಸಂಯುಕ್ತಾಕ್ಷರದ ದ್ವಿತೀಯ ಅಕ್ಷರದಲ್ಲಿ ಬರುವ ವ್ಯಂಜನವು ಹೊಸಗನ್ನಡದಲ್ಲಿ ಲೋಪವಿಲ್ಲವಾಗಿ ಬಿಡುತ್ತದೆ. ಉದಾಹರಣೆ: ನಾಂಚು ನಾಚು, ತೋರ್ಚು ತೋಚು, ಸೋಲ್ತು ಸೋತು, ಬರ್ದಂಕು ಬದುಕು. ಅಕಾರ ಮತ್ತು ಏಕಾರ ಅಂತ ಶಬ್ದಗಳು ಇಲ್ಲಿ ಬದಲಾವಣೆಯಾಗುತ್ತವೆ. ಆಕಾರದ ಬದಲಾಗಿ ಯಾಕಾರ ಬಂದರೆ ಏ ಬದಲಾಗಿ ಯಾಕಾರ ಬರುತ್ತದೆ. ಉದಾಹರಣೆ: ಅರ್ ಯಾರು, ಏಕೆ ಯಾಕೆ, ಕೋಪ ಕ್ವಾಪ, ಓಲೆ ವಾಲೆ, ಅವನ್ ಯಾವನು, ಬೇಡ ಬ್ಯಾಡ, ಓರೆ ವಾರೆ ಇತ್ಯಾದಿ. ಹಳಗನ್ನಡದ ರ ಹೊಸಗನ್ನಡದಲ್ಲಿ ರ ಆಗಿರುತ್ತದೆ. ಅದೇ ರೀತಿ ಳ ಹೊಸಗನ್ನಡದಲ್ಲಿ ಳ ಆಗಿದೆ. ಹಲವೆಡೆ ಆ ಎರಡೂ ಬಗೆಯ ಶಬ್ದಗಳು ಅರ್ಥ ಉಳಿದಿದ್ದರೂ ಕೆಲವೆಡೆ ಒಂದು ಅರ್ಥದಲ್ಲಿನ ಶಬ್ದಗಳ ಅರ್ಥ ಉಳಿದಿದ್ದರೂ ಕೆಲವೆಡೆ ಒಂದು ಅರ್ಥದಲ್ಲಿನ ಶಬ್ದ ಬಳಕೆ ತಪ್ಪಿ ಹೋಗಿರುವುದುಂಟು. ಉದಾಹರಣೆ: ಆಳ್ ಆಳ್. ಇವುಗಳಲ್ಲಿ
ಆಳು ಎಂಬುದು ಮನುಷ್ಯ, ಸೇವಕ ಅರ್ಥಗಳಲ್ಲಿ ಉಳಿದು ಆಳ್, ಮುಳುಗು ಎಂಬುದು ಬಿಟ್ಟು ಹೋಗಿದೆ. ಅರ್ಥ ಅಸ್ಪಷ್ಟವಾದಾಗ ಬಾಳೆಹಣ್ಣು, ಬಾಳೆಮೀನು, ಬಾಳೆ ಎಂದಿರುವುದಕ್ಕೆ ಸ್ಪಷ್ಟವಾಗಿ ಹೇಳುವುದು ಬಳಕೆಗೆ ಬಂದಿದೆ. ಕೆಲವೆಡೆ ಳಗಳು ಣವಾಗಿವೆ. ಉದಾಹರಣೆ ಗಿಳಿ, ಗಿಣಿ, ಗಳಸು, ಗೆಣಸು, ಮೆಣಸು, ಮೆಣಸು, ನೊಣವು, ನೊಣ ಎಂದಾಗಿದೆ. ಹೊಸಗನ್ನಡ ಸಾಹಿತ್ಯದ ಹಾಗೂ ಭಾಷೆಯ ಬಳಕೆಯ ದೃಷ್ಟಿಯಿಂದಲೂ ತುಳಿದ ಹಾದಿಯನ್ನು ಇಲ್ಲಿ ಕೆಲ ಪದ್ಯಗಳನ್ನು ನೋಡುವುದರ ಮೂಲಕ ಅರಿಯಬಹುದು. ಉದಾಹರಣೆ: ಮೊದಲ ತಾಯ ಹಾಲ ಕುಡಿದು ಲಲ್ಲೆಯಿಂದ ತೊದಲಿ ನುಡಿದು ಕಳೆಯರೊಡನೆ ಬೆಳೆದು ಬಂದ ಮಾತದಾವುದು, ನಲ್ಲೆಯೊಲವ ತೆರೆದು ತಂದ ಮಾತದಾವುದು. BM ಶ್ರೀ ಅವರ ಕಾಣಿಕೆ ಪದ್ಯದಿಂದ ಈ ಒಂದು 4 ಸಾಲುಗಳನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಮೆಟುವ ನಾಡು ಕರ್ನಾಟಕ, ಎಲ್ಲಾದರೂ ಇರು ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡ ಗೋವಿನ ಓ ಮುದ್ದಿನ ಕರು, ಕನ್ನಡತನ ಒಂದಿದ್ದರೆ ನೀ ನಮಗೆ ಕಲ್ಪತರು. ಕುವೆಂಪು. ಹೊಸಗನ್ನಡ ಭಾಷೆಯ ಸ್ವರೂಪವನ್ನು ಈ ಮೇಲಿನ ಪದ್ಯಗಳಿಂದ ತಿಳಿಯಬಹುದಾಗಿದೆ. ಭಾಷೆಯ ಬಳಕೆಯಲ್ಲಿ ಸರಳತೆ, ಸ್ಪಷ್ಟತೆ ಈ ಅವಧಿಯಲ್ಲಿ ಕಾಣಿಸಿಕೊಂಡಿತ್ತಲ್ಲದೆ, ಜನರಾಡುವ ಭಾಷೆಗೂ ಸಾಹಿತ್ಯಕ್ಕೂ ಅಂತರ ಕಡಿಮೆಯಾಗುತ್ತಾ ಬಂದುದಕ್ಕೆ ಈ ಮೇಲೆ ಉದಾಹರಿಸಿದ ಪದ್ಯಗಳೇ ನಿದರ್ಶನವಾಗಿವೆ. ಅವಧಿಯ ಸಾರಾಂಶ: ಈ ಅವಧಿಯಲ್ಲಿ ಹೊಸಗನ್ನಡ ಭಾಷಾ ವೈಶಿಷ್ಟ್ಯಗಳನ್ನು ತಿಳಿಯಲಾಗಿದೆ. ಪರಾಮರ್ಶನ ಗ್ರಂಥಗಳು: ಕನ್ನಡ ಭಾಷಾಶಾಸ್ತ್ರ, ರಾಯ ಧಾರವಾಡಕರ. ಸಂಕ್ಷಿಪ್ತ ಕನ್ನಡ ಭಾಷೆಯ ಚರಿತ್ರೆ, MH ಕೃಷ್ಣಯ್ಯ. ಕನ್ನಡ ಭಾಷಾ ವ್ಯಾಸಂಗ, ಡಾ ಸಂಗಮೇಶ ಸವದತ್ತಿ ಮಠ. ನಮಸ್ಕಾರ.